ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಅತಿ ದೊಡ್ಡ ಬೆಳವಣಿಗೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಬೆಳವಣಿಗೆಯ ಮೂಲಕ ಟಿಎಂಸಿ ಪಕ್ಷ ತೀರಾ ಸಂಕಟಕ್ಕೆ ಸಿಕ್ಕಾಕೊಂಡಿದ್ರೆ ಇತ್ತ ಬಿಜೆಪಿ ಅಥವಾ ಎನ್ಡಿಎ ಬಲ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಆಗ್ತಿರುವಂತಹ ಬೆಳವಣಿಗೆ ಏನು, ಅದರ ಸಂಪೂರ್ಣ ವಿವರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಇತ್ತೀಚಿನ ಪಶ್ಚಿಮ ಬಂಗಾಳದ ಬೆಳವಣಿಗೆಯನ್ನು ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಸುದೀರ್ಘ 15 ವರ್ಷಗಳ ಕಾಲ ಅಧಿಕಾರದಲ್ಲಿ ಇದ್ದಂತ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಅಲ್ಲಿ ಸೋಲುವಂತ ಪರಿಸ್ಥಿತಿ ಎದುರಾಯಿತು. ಪ್ರಪ್ರಥಮ ಬಾರಿಗೆ ಬಿಜೆಪಿ ಅಲ್ಲಿ ಅಧಿಕಾರಕ್ಕೆ ಬಂತು. ಒಂದು ಕಾಲದಲ್ಲಿ ಟಿಎಂಸಿಯಲ್ಲಿ ಇದ್ದಂತ ಮಮತಾ ಬ್ಯಾನರ್ಜಿಯ ಎಡಗೈಯೋ ಬಲಗೈಯೋ ಅಂತ ಕರೆಸಿಕೊಳ್ತಿದ್ದಂತ ಸುವೇಂದು ಅಧಿಕಾರಿ ಸದ್ಯ ಬಿಜೆಪಿಯಿಂದ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಇದು ಇಲ್ಲಿಯವರೆಗಿನ ಬೆಳವಣಿಗೆ. ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಇತ್ತ ಟಿಎಂಸಿಯಲ್ಲಿ ಒಂದಷ್ಟು ಬೆಳವಣಿಗೆ ಆಗೋದಿಕ್ಕೆ ಶುರುವಾಯಿತು. ಪ್ರಮುಖವಾಗಿ ಟಿಎಂಸಿಯ ಒಂದಷ್ಟು ಸಂಸದರ ಮೇಲೆ ಹಲ್ಲೆ ಆಗೋದಿಕ್ಕೆ ಶುರುವಾಯಿತು, ಟಿಎಂಸಿಯ ಶಾಸಕರ ಮೇಲೆ ಹಲ್ಲೆ ಆಗೋದಿಕ್ಕೆ ಶುರುವಾಯಿತು, ಟಿಎಂಸಿ ನಾಯಕರ ಮೇಲೂ ಕೂಡ ಹಲ್ಲೆ ಆಗೋದಿಕ್ಕೆ ಶುರುವಾಯಿತು. ಪ್ರಮುಖವಾಗಿ ಮಮತಾ ಬ್ಯಾನರ್ಜಿಯ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಮೇಲೂ ಕೂಡ ಮೊಟ್ಟೆ ಎಸೆಯೋದು, ಟೊಮೊಟೊ ಎಸೆಯೋದು, ಹೊಡೆಯೋದು, ಬಡಿಯೋದು ಇಂಥದ್ದೆಲ್ಲವೂ ಕೂಡ ಆಯಿತು. ಅದಾದ ಬಳಿಕ ಆದಂಥ ಒಂದು ಪ್ರಮುಖವಾದಂಥ ಬೆಳವಣಿಗೆ ಏನಪ್ಪಾ ಅಂದ್ರೆ, ಟಿಎಂಸಿಯ 58 ಶಾಸಕರು ಇದ್ದಕ್ಕಿದ್ದ ಹಾಗೆ ಬಂಡಾಯ ಎದ್ದು ಬಿಡ್ತಾರೆ. ಅದಕ್ಕೆ ಪ್ರಮುಖವಾದಂಥ ಕಾರಣ ಏನು? ಮಮತಾ ಬ್ಯಾನರ್ಜಿ ಒಬ್ಬರನ್ನ ವಿರೋಧ ಪಕ್ಷದ ನಾಯಕ ಅಂತ ಆಯ್ಕೆ ಮಾಡೋದಕ್ಕೆ ಹೊರಟಿದ್ರು. ಅದಕ್ಕೆ ಒಂದಷ್ಟು ಶಾಸಕರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಆಗ ಮಮತಾ ಬ್ಯಾನರ್ಜಿಯ ಅಳಿಯ ಏನ್ ಮಾಡ್ತಾರೆ, ಆ ಶಾಸಕರ ಸಹಿ ಇದ್ದಂತ ಪತ್ರವನ್ನ ತೆಗೆದುಕೊಂಡು ಹೋಗಿ ಸ್ಪೀಕರ್ಗೆ ಕೊಡ್ತಾರೆ. ನೋಡಿ, ಶಾಸಕರು ಒಪ್ಕೊಂಡಿದ್ದಾರೆ, ಇವರೇ ನಮ್ಮ ವಿಪಕ್ಷ ನಾಯಕ ಎನ್ನುವ ರೀತಿಯಲ್ಲಿ. ಆದ್ರೆ ಇಬ್ಬರು ಶಾಸಕರು ಅದರ ವಿರುದ್ಧ ಬಂಡಾಯ ಹೇಳ್ತಾರೆ, ಸ್ಪೀಕರ್ಗೆ ಒಂದು ಪತ್ರವನ್ನ ಬರೀತಾರೆ ಅಥವಾ ದೂರು ಕೊಡ್ತಾರೆ. ನೋಡಿ ಸ್ವಾಮಿ, ನಾವು ಸಹಿಯನ್ನೇ ಹಾಕಿಲ್ಲ, ಅದು ನಕಲಿ ಸಹಿ ಎನ್ನುವಂತ ರೀತಿಯಲ್ಲಿ. ಆಗ ಮಮತಾ ಬ್ಯಾನರ್ಜಿ ಸಿಟ್ಟಿಗೆದ್ದು ಏನ್ ಮಾಡ್ತಾರೆ, ಆ ಇಬ್ಬರು ಶಾಸಕರನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಡ್ತಾರೆ. ನನ್ನ ಸೋದರಳಿಯನ ವಿರುದ್ಧವಾಗಿ ಮಾತನಾಡ್ತಿದ್ದೀರಾ ನೀವು ಎನ್ನುವಂತ ರೀತಿಯಲ್ಲಿ. ಆ ಇಬ್ಬರು ಶಾಸಕರು ಏನ್ ಮಾಡ್ತಾರೆ ಅಂದ್ರೆ, ಶಾಸಕರ ಬಲವನ್ನ ಒಗ್ಗೂಡಿಸುವಂತ ಪ್ರಯತ್ನವನ್ನ ಪಡ್ತಾರೆ. ಅಸಮಾಧಾನಿತ ಶಾಸಕರನ್ನ ತಮ್ಮ ಗುಂಪಿಗೆ ಸೇರಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಅಂತಿಮವಾಗಿ ಏನಾಗಿಬಿಡುತ್ತೆ ಅಂದ್ರೆ, ಇದ್ದಿದ್ದೇ 80 ಶಾಸಕರು, ಅದರಲ್ಲಿ 58 ಶಾಸಕರು ಬಂಡಾಯ ಎದ್ದು ಅದರಲ್ಲಿ ಒಬ್ಬರನ್ನ ತಮ್ಮ ಶಾಸಕಾಂಗ ಪಕ್ಷದ ನಾಯಕ ಅಂತ ಹೇಳಿ ಘೋಷಣೆಯನ್ನ ಮಾಡಿ ಅಂತಿಮವಾಗಿ ಅವರೇ ನಮ್ಮ ವಿಪಕ್ಷ ನಾಯಕ, ನಮ್ಮದೇ ನಿಜವಾದಂತ ಟಿಎಂಸಿ ಅಂತ ಹೇಳಿ ಸ್ಪೀಕರ್ ಒಂದು ಪತ್ರವನ್ನ ಬರೀತಾರೆ ಅಥವಾ ಸ್ಪೀಕರ್ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತಾರೆ. ಸ್ಪೀಕರ್ ಹೇಳ್ತಾರೆ, ಹೌದು, ನೀವೇ ಯಾರನ್ನ ಆಯ್ಕೆ ಮಾಡಿದ್ದೀರಿ ಅವರೇ ವಿಪಕ್ಷ ನಾಯಕ ಎನ್ನುವಂತ ರೀತಿಯಲ್ಲಿ. ಮಮತಾ ಬ್ಯಾನರ್ಜಿಗೆ ಅಲ್ಲಿ ಬಹಳ ದೊಡ್ಡ ಮಟ್ಟಿಗಿನ ಹಿನ್ನಡೆ ಆಗುತ್ತೆ. 80 ಶಾಸಕರಲ್ಲಿ 58 ಶಾಸಕರು ಬಂಡಾಯ ಎದ್ದು ಹೊರಗಡೆ ಹೋಗಿಬಿಡ್ತಾರೆ. ಮೊದಲೇ ಪರಿಸ್ಥಿತಿ ಎಲ್ಲಿಗೆ ಬಂದಿತ್ತು ಅಂದ್ರೆ, ಟಿಎಂಸಿ ಪಕ್ಷವೇ ಇಬ್ಬಾಗ ಆಗುವಂತ ಪರಿಸ್ಥಿತಿ. ಆ ಬಂಡಾಯ ಇದ್ದಂತ ಶಾಸಕರು ಹೇಳ್ತಿದ್ದಾರೆ, ಇದೇ ನಮ್ಮ ನಿಜವಾದ ಟಿಎಂಸಿ, ನಮಗೆ ಟಿಎಂಸಿ ಪಕ್ಷದ ಚಿಹ್ನೆ ಸಿಗಬೇಕು ಎನ್ನುವ ರೀತಿಯಲ್ಲಿ ಅದೊಂದಷ್ಟು ಕಾನೂನು ಹೋರಾಟ ಅಂತದೆಲ್ಲವೂ ಕೂಡ ನಡೆಯುತ್ತೆ. ಪಕ್ಷಾಂತರ ನಿಷೇಧ ಕಾಯ್ದೆಗೆ ಒಳಪಡದ ರೀತಿಯಲ್ಲಿ ಅವರೆಲ್ಲರೂ ಕೂಡ ಬಂಡಾಯ ಎದ್ದು ಹೊರಗಡೆ ಹೋಗಿದ್ದಾರೆ. ಅದರಿಂದ ಮಮತಾ ಬ್ಯಾನರ್ಜಿ ತೀರಾ ಸಂಕಟಕ್ಕೆ ಸಿಕ್ಕಾಕೊಂಡ್ ಬಿಟ್ಟಿದ್ರು. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಕಾನೂನು ಹೋರಾಟ ಅಂತದೆಲ್ಲವನ್ನೂ ಕೂಡ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. 15 ವರ್ಷಗಳಲ್ಲಿ ಅಧಿಕಾರದಲ್ಲಿ ಇದ್ರಲ್ಲ, ಅದಕ್ಕೂ ಮುಂಚೆ ಈ ಪಕ್ಷ ಸ್ಥಾಪನೆ ಆಗಿಯೂ ಕೂಡ ಸಾಕಷ್ಟು ವರ್ಷ ಆಗಿತ್ತು. ಅಲ್ಲಿಂದ ಯಾವತ್ತೂ ಕೂಡ ಟಿಎಂಸಿಗೆ ಇಂತಹ ಪರಿಸ್ಥಿತಿ ಎದುರಾಗಿರಲಿಲ್ಲ. ಮೊದಲು ಸುವೇಂದು ಅಧಿಕಾರಿ ಪಕ್ಷವನ್ನ ಬಿಟ್ಟು ಹೋಗಿತ್ತು, ಅದೊಂದು ದೊಡ್ಡ ಮಟ್ಟಿಗೆ ಚರ್ಚೆ ಆಗಿತ್ತು. ಆದ್ರೆ ಈಗ ಮಾತ್ರ ಪಕ್ಷ ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟನ್ನ ತಿಂದಿತ್ತು ಇದಾಗಲೇ. ಈಗ ಗಾಯದ ಮೇಲೆ ಬರೆ ಬಿದ್ದಂತ ರೀತಿಯಲ್ಲಿ ಈಗ ಮತ್ತೊಂದು ಪ್ರಮುಖವಾದಂತ ಬೆಳವಣಿಗೆ ಆಗಿದೆ. ಇಲ್ಲಿವರೆಗೆ ಶಾಸಕರು ಬಂಡಾಯ ಎದ್ದಿದ್ದು, ಹೊರಗಡೆ ಹೋಗಿದ್ದು, ಆ ಎಲ್ಲ ಬೆಳವಣಿಗೆಯೂ ಕೂಡ ಆಗಿ ಹೋಗಿತ್ತು. ಅದು ಮುಂದೆ ಏನಾಗುತ್ತೆ ಅಂದ್ರೆ ಕಾದು ನೋಡೋಣ. ಇವತ್ತೇನಾಗಿತ್ತು ಅಂದ್ರೆ, ಮಮತಾ ಬ್ಯಾನರ್ಜಿ ಈಗ ತೀರಾ ತಲೆ ಕೆಡಿಸ್ಕೊಂಡು ಬಿಟ್ಟಿದ್ದಾರೆ. ಈಗ ಇಂಡಿ ಒಕ್ಕೂಟ ಇದೆಯಲ್ಲ, ಮಮತಾ ಬ್ಯಾನರ್ಜಿ ಮುಂಚೆ ಏನ್ ಮಾಡಿದ್ರು ಅಂದ್ರೆ, ಒಂದು ರೀತಿಯಲ್ಲಿ ಇಂಡಿ ಒಕ್ಕೂಟವನ್ನೇ ನೆಗ್ಲೆಕ್ಟ್ ಮಾಡುವ ಹಂತಕ್ಕೆ ಹೋಗ್ಬಿಟ್ಟಿದ್ರು. ಏನು ಹೇಳ್ತಿದ್ರು ಮಮತಾ ಬ್ಯಾನರ್ಜಿ ಅಂದ್ರೆ, ನಾನೇ ನಾಯಕಿ ಎನ್ನುವ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ರು. ನನಗೆ ಹೆಚ್ಚಿನ ಪ್ರಾಶಸ್ತ್ಯ ಸಿಗಬೇಕು, ನನಗೆ ಲೀಡರ್ಶಿಪ್ ಸಿಗಬೇಕು ಎನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಇಂಡಿ ಒಕ್ಕೂಟವನ್ನೇ ಆಡ್ಕೊಳ್ತಾ ಇದ್ರು. ಇಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ಒಮ್ಮೆ ಅವರಿಗೆ ಬೆಂಬಲ ಕೊಡ್ತೀವಿ ಅಂದ್ರೆ ಒಮ್ಮೆ ಬೆಂಬಲ ಕೊಡಲ್ಲ ಎನ್ನುವ ರೀತಿಯಲ್ಲೂ ಕೂಡ ಮಾತಾಡ್ತಾ ಇದ್ರು. ಆದ್ರೆ ಇವತ್ತು ಮಮತಾ ಬ್ಯಾನರ್ಜಿ ಏನು ಮಾಡಿದ್ರು ಅಂದ್ರೆ, ಎಲ್ಲ ಬೆಳವಣಿಗೆಯ ನಡುವೆ ಇಂಡಿ ಒಕ್ಕೂಟದ ಒಂದು ಸಭೆ ನಡೀತು. ಆ ಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಭಾಗಿಯಾಗಿದ್ರು. ಬೇರೆ ಬೇರೆ ಒಂದಷ್ಟು ಪ್ರಮುಖ ಮುಖಂಡರನ್ನು ಕೂಡ ಇವತ್ತು ಭೇಟಿ ಆಗಿದ್ರು. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಟಿಎಂಸಿ ಪಕ್ಷವನ್ನ ಉಳಿಸಿಕೊಳ್ಳುವಂತ ಉದ್ದೇಶದಿಂದ ಅಥವಾ ಟಿಎಂಸಿಯನ್ನ ಏನಾದ್ರೂ ಮಾಡಿ ಅಸ್ತಿತ್ವವನ್ನು ಕಾಪಾಡಿಕೊಳ್ಬೇಕು ಎನ್ನುವಂತ ಉದ್ದೇಶದಿಂದ ಅಂಥದ್ದೊಂದು ಬೆಳವಣಿಗೆ ಒಂದು ಕಡೆಯಿಂದ ಆಗ್ತಿದ್ರೆ, ಮತ್ತೊಂದು ಕಡೆಯಿಂದ ಇವತ್ತು ಟಿಎಂಸಿ ಸಂಸದರು ಬಂಡಾಯ ಎದ್ದು ಬಿಟ್ಟಿದ್ದಾರೆ. ಮೊದಲು ಬಂಡಾಯ ಎದ್ದಿದ್ದು ಟಿಎಂಸಿ ಪಕ್ಷದ ಶಾಸಕರು, ಅದು ಆಗ ಹೋದಂತ ಕತೆ. ಈಗ ಇವತ್ತಿನ ಹೊಸ ಬೆಳವಣಿಗೆ ಏನಪ್ಪಾ ಅಂದ್ರೆ, ಟಿಎಂಸಿಯ ಸಂಸದರು ಬಂಡಾಯ ಎದ್ದು ಬಿಟ್ಟಿದ್ದಾರೆ. ಅದು ಒಬ್ಬಿಬ್ಬರಲ್ಲ, ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ತಪ್ಪಿಸಿಕೊಳ್ಳುವಂತ ಉದ್ದೇಶದಿಂದ 2/3 ಸಂಸದರು ಇದೀಗ ಬಂಡಾಯ ಎದ್ದಿದ್ದಾರೆ. ಒಟ್ಟು ಟಿಎಂಸಿಯ ಸಂಸದರು ಇದ್ದಿದ್ದು 28. ಅದರಲ್ಲಿ ಬರೋಬ್ಬರಿ 20 ಸಂಸದರು ಇದೀಗ ಹೊರಗಡೆ ಹೋಗಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಾವಿದೀಗ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ
NDAಗೆ ಬೆಂಬಲವನ್ನ ಕೊಡ್ತಿದ್ದೀವಿ ಅಂತ ಘೋಷಣೆಯನ್ನ ಮಾಡಿಬಿಟ್ಟಿದ್ದಾರೆ. ಸಂಸದರೊಬ್ಬರ ನೇತೃತ್ವದಲ್ಲಿ 20 ಸಂಸದರು ಇದೀಗ ಹೊರಗಡೆ ಹೋಗಿ ಇವತ್ತು ಸ್ಪೀಕರ್ಗೆ ಅವರೊಂದು ಸ್ಪಷ್ಟವಾದಂಥ ಪತ್ರವನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ನಮ್ಮ ಬೆಂಬಲ NDAಗೆ, ನಮಗೆ ಪ್ರತ್ಯೇಕವಾದಂಥ ಆಸನವನ್ನು ಹಾಕಬೇಕು ಅಂತ ಹೇಳಿ. ಈಗ NDA ಬಲ 312ಕ್ಕೆ ಹೋಗಿ ತಲುಪಿದೆ. ಇನ್ನು TMCಯ ರಾಜ್ಯಸಭಾ ಸಂಸದರು ಒಂದು 12 ಮಂದಿ ಇದ್ದಾರೆ. ಈಗಾಗಲೇ ಆಪ್ನಿಂದ 7 ಮಂದಿ NDA ಕಡೆಗೆ ಬಂದಿದ್ರು. ಇವರು 12 ಮಂದಿ ಇದ್ದಾರೆ. 12ರಲ್ಲಿ ಎಷ್ಟು ಮಂದಿ ಕಿತ್ಕೊಂಡು ಈಗ NDA ಕಡೆಗೆ ಹೋಗ್ತಾರೋ ಗೊತ್ತಿಲ್ಲ. ಈ ಬೆಳವಣಿಗೆಯ ಕಾರಣ ಸಹಜವಾಗಿ ಮಮತಾ ಬ್ಯಾನರ್ಜಿ ಮೇಲೆ ಒಂದಷ್ಟು ಜನಕ್ಕೆ ಸಿಟ್ಟು, ಒಂದಷ್ಟು ಮಂದಿಗೆ ಮಮತಾ ಬ್ಯಾನರ್ಜಿ ಅಳಿಯ ಆಗಿರುವಂಥ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಸಿಟ್ಟು, ಪಕ್ಷದ ಒಳಗಡೆ ಆಗ್ತಿರುವಂಥ ಒಂದಷ್ಟು ಬೆಳವಣಿಗೆಯ ಕಾರಣಕ್ಕಾಗಿ, ಜೊತೆಗೆ ಪಕ್ಷ ಹಿನ್ನಡೆಯನ್ನು ಅನುಭವಿಸಿದಂಥ ಕಾರಣಕ್ಕಾಗಿ, ಎಲ್ಲ ಕಾರಣಕ್ಕಾಗಿ ಹೋಗ್ತಿದ್ದಾರೆ. ಅದರ ಜೊತೆಗೆ ಬಿಜೆಪಿ ಒಂದಷ್ಟು ಪ್ರಯತ್ನವೂ ಕೂಡ ಇದೆ. ಬಿಜೆಪಿ ಎಷ್ಟು ಸಂಸದರನ್ನಾಗುತ್ತೋ ಅಷ್ಟು ಸಂಸದರನ್ನ ಒಗ್ಗೂಡಿಸುವಂಥ ಕೆಲಸವನ್ನ ಮಾಡ್ತಿದೆ. ಯಾವ ಕಾರಣಕ್ಕಾಗಿ ಅಂದ್ರೆ ಡಿಮಿಲಿಟೇಷನ್ ಬಿಲ್ ಇತ್ತೀಚೆಗಷ್ಟೇ ಬಿದ್ದೋಯ್ತಲ್ಲ, ನಿಮಗೆ ಗೊತ್ತಿರುವಂಥ ವಿಚಾರ. ಏನಾದರೂ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನ ಪಾಸ್ ಮಾಡಿಸಲೇಬೇಕು ಎನ್ನುವ ಕಾರಣಕ್ಕಾಗಿ ಎಷ್ಟು ಸಂಸದರನ್ನ ಒಗ್ಗೂಡಿಸೋಕೆ ಸಾಧ್ಯ ಆಗುತ್ತೋ ಅಷ್ಟು ಸಂಸದರನ್ನ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಒಗ್ಗೂಡಿಸುವಂತ ಪ್ರಯತ್ನ ಆಗ್ತಾ ಇದೆ. ಅದಕ್ಕೆ ಯಾವ್ಯಾವ ಪಕ್ಷದ ಒಳಗಡೆ ಆಂತರಿಕವಾದಂಥ ಭಿನ್ನಾಭಿಪ್ರಾಯ ಇದೆ, ಆಂತರಿಕವಾದಂಥ ಸಮಸ್ಯೆ ಇದೆ, ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಬಿಜೆಪಿ ಹೋಗಿ ಮೂಗು ತೂರಿಸಿ ಅವ್ರನ್ನ ಎಳ್ಕೊಂಡು ಬರುವಂತ ಕೆಲಸವನ್ನ ಮಾಡ್ತಾ ಇದೆ. ಈಗ ಅದಕ್ಕೆ TMC ಒಂದು ಕಡೆಯಿಂದ 58 ಶಾಸಕರು ಕಿತ್ಕೊಂಡು ಹೋದ್ರೆ, ಇನ್ನೊಂದು ಕಡೆಯಿಂದ 20 ಸಂಸದರು ಕಿತ್ಕೊಂಡು ಹೋಗಿದ್ದಾರೆ. ಈ ಕ್ಷಣಕ್ಕೆ ಅವರು ಬಿಜೆಪಿಗೆ ನೇರವಾಗಿ ಸೇರ್ಪಡೆ ಆಗಿಲ್ಲ. ಅವರು ತಮ್ಮದೇ ಒರಿಜಿನಲ್ TMC ಅಂತ ಹೇಳ್ಕೊಂಡಿದ್ದಾರೆ, ಅಥವಾ ಬಂಡಾಯ ಬಣ ಎನ್ನುವ ರೀತಿಯಲ್ಲಿ ಪ್ರತ್ಯೇಕವಾಗಿದ್ದಾರೆ. ಆದರೆ ಮುಂದಿನ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ ಅವರು ಬಿಜೆಪಿಗೆ ಸೇರ್ಪಡೆಯಾಗಿ ಬಿಜೆಪಿಯ ಚಿಹ್ನೆಯಿಂದಲೇ ಸ್ಪರ್ಧೆ ಮಾಡುವಂತೆ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಯಾಕಂದ್ರೆ ಇವತ್ತು ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಂತಹ ಸಂಸದರು ಬಿಜೆಪಿ ವಿರುದ್ಧವಾಗಿ ಹೋಗ್ತಾರ? ಸಾಧ್ಯ ಇಲ್ಲ. ಇನ್ನು 58 ಶಾಸಕರು ಕೂಡ ಬಿಜೆಪಿ ವಿರುದ್ಧವಾಗಿ ಅಂತೂ ಮಾತಾಡ್ತಾ ಇಲ್ಲ. ಹೀಗಾಗಿ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಅವರು ಬಿಜೆಪಿಗೆ ಬೆಂಬಲವನ್ನ ಕೊಟ್ಟು ಅಥವಾ ಬಿಜೆಪಿಗೆ ಸೇರ್ಪಡೆಯಾಗಿ ಬಿಜೆಪಿಯ ಚಿಹ್ನೆಯಲ್ಲೇ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ. ಈಗ ಉಳಿದುಕೊಂಡಿರುವಂತಹ ಪ್ರಶ್ನೆ ಅಂದ್ರೆ TMC ಕತೆ ಏನು? ಪಶ್ಚಿಮ ಬಂಗಾಳದಲ್ಲಿ ಈ ರೀತಿಯಾದಂಥ ಬೆಳವಣಿಗೆ ತೀರಾ ಹೊಸತೇನಲ್ಲ. ಅಂದ್ರೆ ನಿಮಗೆ ಸುದೀರ್ಘವಾಗಿ ಕಾಂಗ್ರೆಸ್ ಅಲ್ಲಿ ಅಧಿಕಾರದಲ್ಲಿತ್ತು. ಮೊದಲಿಗೆ ಯಾವಾಗ ಕಮ್ಯುನಿಸ್ಟರು ಅಲ್ಲಿ ಸ್ಟ್ರಾಂಗ್ ಆದ್ರೂ ಕಾಂಗ್ರೆಸ್ ನೆಲಕಚ್ಚಿ ಹೋಗಿಬಿಡುತ್ತು. ಕಾಂಗ್ರೆಸ್ಸಿನ ಪರಿಸ್ಥಿತಿ ಹಂಗಾಯ್ತು. ಅದರ ಬಳಿಕ 34 ವರ್ಷಗಳ ಕಾಲ ಕಮ್ಯುನಿಸ್ಟರು ಆಳ್ವಿಕೆ ನಡೆಸ್ತಾರೆ. ಯಾವಾಗ TMC ಅಲ್ಲಿ ಅಧಿಕಾರಕ್ಕೆ ಬಂತು, TMC ಸ್ಟ್ರಾಂಗ್ ಆಯಿತು, ಕಮ್ಯುನಿಸ್ಟರು ನೆಲ ಕಚ್ಕೊಂಡು ಹೋಗ್ಬಿಡ್ತು. ಅದಾದ ಬಳಿಕ 15 ವರ್ಷಗಳ ಕಾಲ TMC ಅಧಿಕಾರದಲ್ಲಿತ್ತು. ಈಗ ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬಂತು, ಬಿಜೆಪಿ ಸ್ಟ್ರಾಂಗ್ ಆಯಿತು, TMC ನೆಲ ಕಚ್ಕೊಂಡು ಹೋಗುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಮಮತಾ ಬ್ಯಾನರ್ಜಿ ಪರಿಸ್ಥಿತಿ ಎಲ್ಲಿವರೆಗೆ ಬಂದುಬಿಟ್ಟಿದೆ ಅಂದ್ರೆ, ಈಗ ರಾಜ್ಯದಲ್ಲೂ ಬಿಜೆಪಿಯನ್ನು ಸೋಲಿಸಿ ನಾವು ರಾಷ್ಟ್ರ ಮಟ್ಟದಲ್ಲೂ ಬಿಜೆಪಿಗೆ ಟಕ್ಕರ್ ಕೊಡ್ತೀವಿ ಅಂತ ಹೊರಟಿದ್ರು. ಆದರೆ ಇವತ್ತು ಪಕ್ಷದ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಿಕ್ಕೆ ಹೆಣಗಾಡುವಂತ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೆಲ್ಲದಕ್ಕೂ ಕೂಡ ಕಾರಣ ಮಮತಾ ಬ್ಯಾನರ್ಜಿ ಎನ್ನುವಂತ ಒಂದಷ್ಟು ಮಾತುಗಳು, ಚರ್ಚೆ ಅಂತೂ ನಡೀತಾ ಇದೆ. ಕಾರಣ ಮಮತಾ ಬ್ಯಾನರ್ಜಿ ಕುಟುಂಬ ರಾಜಕಾರಣಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಸೋದರಳಿ ಅಭಿಷೇಕ್ ಬ್ಯಾನರ್ಜಿಗೆ ಎಲ್ಲಾ ರೀತಿಯಾದಂಥ ಅವಕಾಶವನ್ನ ಮಾಡೋಕೆ ಶುರು ಮಾಡ್ಕೊಂಡ್ಬಿಟ್ರು. ಬೇರೆ ನಾಯಕರನ್ನ ತಿರಸ್ಕರಿಸೋದಿಕ್ಕೆ ಅಥವಾ ಅವ್ರನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಆರಂಭಿಸಿಬಿಟ್ರು. ಅಭಿಷೇಕ್ ಬ್ಯಾನರ್ಜಿ ಬರ್ತಾ ಬರ್ತಾ ಸರ್ವಾಧಿಕಾರಿ ಧೋರಣೆಯನ್ನ ಆರಂಭಿಸಿಬಿಟ್ರು. ನಾಯಕರ ಮಾತಿಗೆ ಬೆಲೆ ಇಲ್ಲ, ಹಿರಿಯರಿಗೆ ಗೌರವ ಇಲ್ಲ, ಕಂಡವರ ವಿಚಾರದಲ್ಲಿ ಮೂಗು ತೋರಿಸೋದು ಅಂತದೆಲ್ಲವನ್ನೂ ಕೂಡ ಶುರು ಮಾಡ್ಕೊಂಡ್ಬಿಟ್ರು. ಎಷ್ಟು ದಿನ ಅಂತ ಸಹಿಸ್ಕೋತಾರೆ. ಅವರು ಕೂಡ ಒಳಗೊಳಗೆ ಕುದಿತಾ ಇದ್ರು, ಒಳಗೊಳಗೆ ಒಂದು ರೀತಿಯಂತ ಆಕ್ರೋಶ ಅಂತದೆಲ್ಲವೂ ಕೂಡ ಮಡುಗಟ್ಟಿತ್ತು. ಯಾರ್ಯಾರು ಮಮತಾ ಬ್ಯಾನರ್ಜಿ ಹೆಸರಲ್ಲೇ ಗೆದ್ದು ಬಂದಿದ್ರು ಅವರೇ ಇವತ್ತು ಮಮತಾ ಬ್ಯಾನರ್ಜಿಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅದಕ್ಕೆ ಕಾರಣ ಮಮತಾ ಬ್ಯಾನರ್ಜಿ ಒಂದಷ್ಟು ನಿಲುವು, ಮತ್ತೊಂದು ಕಡೆಯಿಂದ ಅಭಿಷೇಕ್ ಬ್ಯಾನರ್ಜಿಯ ಸರ್ವಾಧಿಕಾರಿ ಧೋರಣೆ, ಮತ್ತೊಂದು ಕಡೆಯಿಂದ TMCಗೆ ಹಿನ್ನಡೆ ಆದಂತ ಈ ಸ್ಥಿತಿ. ದೊಡ್ಡ ನಾಯಕರೇ ಇದೀಗ TMCಗೆ ಕೈ ಕೊಡ್ತಾ ಇದ್ದಾರೆ. ಹಾಗಾದ್ರೆ TMC ಭವಿಷ್ಯ ಏನು? ಒಂದು ಊಹಾಪೋಹ ಅಥವಾ ಒಂದು ಚರ್ಚೆ ನಡೀತಾ ಇದೆ. ಬಹುತೇಕ ಮಮತಾ ಬ್ಯಾನರ್ಜಿ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅಂತ. ಅದೇನು ಅಂದ್ರೆ, ಕಾಂಗ್ರೆಸ್ ಪಕ್ಷದ ಜೊತೆಗೆ TMCಯನ್ನ ವಿಲೀನ ಮಾಡಿಬಿಡೋದು. ಕಾರಣ ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು, ಈಗ ಉಳಿದಿರುವಂತಹ ಸಂಸದರು ಅಥವಾ ಶಾಸಕರನ್ನಾದ್ರೂ ಉಳಿಸ್ಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ. ಈಗ ಕಾಂಗ್ರೆಸ್ನ ಜೊತೆಗೆ ಏನಾದ್ರೂ ವಿಲೀನ ಆಯ್ತು ಅಂತ ಆದ್ರೆ ಇನ್ನುಳಿದಂತ ಸಂಸದರು ಶಾಸಕರು ಅಷ್ಟು ಸುಲಭಕ್ಕೆ ಬಿಟ್ಟು ಹೋಗಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅವ್ರ ಮೇಲೆ ಪಕ್ಷಾಂತರ ನಿಷೇಧ ಕಾಯ್ದೆ ಎನ್ನುವಂತ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಂತಾಗತ್ತೆ. ಏನಾದ್ರೂ ಮಾಡಿ ಪಕ್ಷವನ್ನು ಉಳಿಸಿಕೊಂಡ ಅಥವಾ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಎನ್ನುವ ರೀತಿಯಲ್ಲಿ. ಒಂದು ಕಾಲದಲ್ಲಿ ಕಾಂಗ್ರೆಸ್ನಲ್ಲೇ ಇದ್ದಂಥವ್ರು ಮಮತಾ ಬ್ಯಾನರ್ಜಿ, ಕಾಂಗ್ರೆಸ್ನಲ್ಲಿ ಪ್ರಮುಖ ನಾಯಕಿ. 97-98 ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಹೊರಗಡೆ ಬಂದು TMC ಎನ್ನುವಂತ ಪಕ್ಷವನ್ನ ಕಟ್ಟಿ 2011ರಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವ TMC ಅಧಿಕಾರಕ್ಕೆ ಬಂದಿತ್ತು. ಹೀಗಾಗಿ ಆಗ್ತಿರುವಂತಹ ಚರ್ಚೆ ಕಾಂಗ್ರೆಸ್ನಲ್ಲಿ ಬಹುತೇಕ ವಿಲೀನ ಆಗಬಹುದು ಎನ್ನುವಂತ ರೀತಿಯಲ್ಲಿ. ಆದರೆ ಕಾಂಗ್ರೆಸ್ನ ಸ್ಥಳೀಯ ನಾಯಕರು ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ, ಆ ಸಾಧ್ಯತೆ ತೀರಾ ಕಡಿಮೆ ಇದೆ. ಕಾರಣ ಪಶ್ಚಿಮ ಬಂಗಾಳದಲ್ಲಿರುವಂತಹ ಕಾಂಗ್ರೆಸ್ನ ನಾಯಕರು ಇವತ್ತಿಗೂ ಕೂಡ TMC ಜೊತೆ ಗುದ್ದಾಡ್ತಾನೆ ಇದ್ದಾರೆ. ಅಧೀರ್ ರಂಜನ್ ಚೌಧರಿ ಸೇರಿದಂತೆ ಸಾಕಷ್ಟು ಮಂದಿ. ಇಂತಹ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಏನ್ ಮಾಡ್ತಾರೆ ಅನ್ನೋದೇ ಎಲ್ರಿಗೂ ಕೂಡ ಇರುವಂತ ಪ್ರಶ್ನೆ.
ನೋಡಿ, ಪವರ್ ಇದ್ದಾಗ ಮಾತ್ರ ಬೆಲೆ. ಅಧಿಕಾರವನ್ನು ಕಳ್ಕೊಂಡು ಬಿಟ್ರೆ ಸುತ್ತಮುತ್ತ ಇದ್ದಂಥವ್ರು ಯಾರೂ ಕೂಡ ಇರೋದಿಲ್ಲ. ಇದೇ ಮಮತಾ ಬ್ಯಾನರ್ಜಿಗೆ ಜೈ ಹೋ ಅಂತಿದ್ದ ನಾಯಕರು, ಮಮತಾ ಬ್ಯಾನರ್ಜಿ ಹೆಸರಲ್ಲೇ ಗೆದ್ದು ಬಂದಂಥವರು, ಇವತ್ತು ಯಾವಾಗ ಮಮತಾ ಬ್ಯಾನರ್ಜಿ ಪಕ್ಷ ಅಧಿಕಾರವನ್ನು ಕಳ್ಕೊಂಡು ಬಿಡ್ತೋ, ಇವತ್ತು ಮಮತಾ ಬ್ಯಾನರ್ಜಿ ಬೇಡ, TMCಯು ಬೇಡ ಅಂತೇಳಿ ಎಲ್ಲರೂ ಕೂಡ ದೂರ ಹೋಗೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಅಬ್ಬರಿಸಿ ಬೊಬ್ಬಿರುತ್ತಿದ್ದಂಥ ಮಮತಾ ಬ್ಯಾನರ್ಜಿ ಇವತ್ತು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಹೆಣಗಾಡುವಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಯಾವಾಗ ಬಂದ್ರೆ ಕೆಲವು ತಿಂಗಳುಗಳ ಹಿಂದೆ ಮಮತಾ ಬ್ಯಾನರ್ಜಿ ತಮ್ಮ ತಾಕತ್ತನ್ನು ತೋರಿಸ್ತಾ ಇದ್ರು, ಅಬ್ಬರಿಸ್ತಾ ಇದ್ರು, ಬೊಬ್ಬರಿಸ್ತಾ ಇದ್ರು. ಇಂಡಿ ಒಕ್ಕೂಟದಲ್ಲಂತೂ ನಾನೇ ಲೀಡರ್ ಎನ್ನುವ ರೀತಿಯಲ್ಲಿ ಮುನ್ನುಗ್ತಾ ಇದ್ರು. ಆದರೆ ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಅನ್ನೋದನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇದು ಸದ್ಯ ಪಶ್ಚಿಮ ಬಂಗಾಳದಲ್ಲಿ TMCಗೆ ಸಂಬಂಧಪಟ್ಟಂತ ಬೆಳವಣಿಗೆ. ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.